ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿ ಇವತ್ತು ವೇದಿಕೆ ಮೇಲಿದ್ದಾರೆ. ಕರ್ನಾಟಕಕ್ಕೆ ಅಭಿವೃದ್ಧಿ ನಿಟ್ಟಿನಲ್ಲಿ ಅವರು ಕೈಗೊಂಡಿರ್ತಕ್ಕಂಥ ಎಲ್ಲಾ ನಿರ್ಧಾರಗಳು, ಅವ್ರು ಮಾಡಿರ್ತಕ್ಕಂಥ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅವರ ಕೊಡುಗೆಗಳು, ನಾವೆಲ್ಲರೂ ಕೂಡ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಆಭಾರಿಯಾಗಿದ್ದೇವೆ. ಪ್ರಧಾನಮಂತ್ರಿಗಳಿಗೆ ಕರ್ನಾಟಕ ಜನರನ್ನು ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ನಮ್ಮ ಕರ್ನಾಟಕದ ಸಂಸ್ಕೃತಿ ಮತ್ತು ನಮ್ಮ ಕನ್ನಡ ಭಾಷೆ ಬಗ್ಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಇರ್ತಕ್ಕಂಥದ್ದು. ರಾಜ್ಯದಿಂದ ಯಾವರೇ ನಮ್ಮ ನಾಯಕರು ಪ್ರಧಾನಮಂತ್ರಿ ಹತ್ರ ಹೋದಾಗ ಪ್ರಧಾನಮಂತ್ರಿಗಳು ಯಾವಾಗಲೂ ಸಹ ಕನ್ನಡದ ಹೊಸ ಹೊಸ ಪದಗಳನ್ನ ಕಲಿತಕ್ಕಂಥ ಪ್ರಯತ್ನ ಮಾಡ್ತಾರೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ಬಂದಾಗಲೆಲ್ಲೂ ಸಹ ಎಲ್ಲಾ ವೇದಿಕೆಗಳಲ್ಲಿ ಕನ್ನಡದ ಮೂಲಕ ಕನ್ನಡ ಭಾಷೆನ ಮಾತನಾಡೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಕನ್ನಡದ ಭಾಷೆ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂತ ಹೇಳಿದ್ರೆ ಇದಕ್ಕಾಗಿ ಇವತ್ತು ಆನ್ಲೈನ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನರೇಂದ್ರ ಮೋದಿಜಿಯವರು ನಮೋ ಇನ್ ಕನ್ನಡ ಹೆಸರಿನಲ್ಲಿ ಅಪ್ಲಿಕೇಶನ್ ಖಾತೆಯನ್ನು ಕೂಡ ತೆರೆದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಉಪಯೋಗಿಸ್ಕೊಳ್ಳೋದ್ರ ಜೊತೆಗೆ ಇವತ್ತು ಕನ್ನಡಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಈ ವೇದಿಕೆ ಮೂಲಕ ಒಂದು ಮಾತನ್ನ ಹೇಳ್ತೇನೆ. ನಮ್ಮ ಕಾರ್ಯಕರ್ತರು ಏನಿಲ್ಲಿದ್ದೀರಿ, ನಮ್ಮ ಸುತ್ತಮುತ್ತ ಕಾರ್ಯಕರ್ತರು ಕೂಡ ತಿಳಿಸ್ಬೇಕು. ನಾವು ಇವತ್ತಿನಿಂದ ನಮ್ಮ ಮೋದಿಜಿಯವರ ಭಾಷಣವನ್ನ ಕನ್ನಡದಲ್ಲೇ ಕೇಳೋದಕ್ಕೆ ಸಾಧ್ಯ ಇದೆ. ಆನ್ಲೈನ್ ಮೂಲಕ ನಾವು ಕೂಡ ಮೋದಿ ಆನ್ಲೈನ್ ಅಲ್ಲಿ ಸಂಪರ್ಕ ಮಾಡಿ, ನಮೋ ಇಂಡಿಯಾ ಏನು ಅಪ್ಲಿಕೇಶನ್ ಅಲ್ಲಿ ಸಂಪರ್ಕ ಮಾಡಿ ನಮ್ಮ ಅಭಿಪ್ರಾಯವನ್ನ ಕನ್ನಡದಲ್ಲಿ ನೇರವಾಗಿ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬಹುದು ಅನ್ನೋ ಮಾತನ್ನ ತಿಳಿಸ್ತಾ